ಮಾವನಾದ ಕಂಸಾಸುರನ
ದುರ್ಯೋಧನ ದುರ್ಯೋಧನ ಅಶ್ವತ್ಥಾಮ ದ್ರೌಪದಿ ಗೋಕುಲ ನಗರದಲ್ಲಿ ಗೋಪಿಕಾ ಸ್ತ್ರೀಯರು ಕೃಷ್ಣ ಕೃಷ್ಣ ಎಷ್ಟು ನೆನೆಸುವರೋ ಏನೋ ಆದ ಕಾರಣ ಗೋಕುಲಕ್ಕೆ ಶೂಟಿಯಿಂದ ರಥ ನೋಡ ಅಂತ ನಾವು ಸಾರಥಿ ಹೋಗುವಾಗ ನಡೆಯುವ ಜಾಗ್ರತೆ.
ಒಬ್ಬಿನಿಂದ ಒಬ್ಬರಿಸಿ ಕರ್ಪೂರಾದಿಗಳನ್ನು ಕಂಡೊಬ್ಬರಿಸಿ ದುರ್ಬಲರ ಗರ್ಭವನ್ನು ಭಾಗ ಮಾಡುವೆ. ಮೃಗೇಂದ್ರನಾದವನ್ನು ಕೈಯಿದ್ದ ಕದರ್ ತಳ್ಳು ಮಂಪಿಡಿದು ಕಾಲ್ಕಕ್ಕರಿಯ ತಾಳ ಕತ್ತಿಗೆ ನುಡಿಸುತ್ತ ಬಂದ ಕೊಡುವ ದಾರೆಂದು ಕೇಳುವ ನೀರು ಧಾವನನೆಲ್ಲರೇ ಬಳ ದೇವ. ನಾವು ದಾರಂದರೆ ಲಂಚ ತಿನ್ನುವನು ಲಂಚ ದ್ರೋಹಿ, ಲಂಚ ಬೇಡುವನು ಬೀದಿ ನಾಯಿ, ಲಂಚ ಕೊಟ್ಟು ಕೊಟ್ಟು ಬಿಡುವರು ಬಾಯಿ ಬಾಯಿ. ಬಳ್ಳಾರಿ ಬದನೆಕಾಯಿ, ಕುಡಿದಿನಿ ಕುಂಬಳೆಕಾಯಿ, ಕಾರೇಕಲ್ ಕಾರೆಕಾಯಿ, ನೆಲ್ಲಾಪುರ ನೆಲ್ಲಿಕಾಯಿ, ಕೂಡ್ಲಿಗೆ ಹುಣಸೆಕಾಯಿ. ನಾನು ಈ ವೇಷಕ್ಕೆ ಬಡಿದಿರುವನು ಸಣ್ಣದೊಂದು ತೆಂಗಿನಕಾಯಿ, ದೊಡ್ಡದೊಂದು ಕುಂಬಳೆಕಾಯಿ. ಎಷ್ಟು ಕಾಯಿಗಳನ್ನು ಬಡಿದರೆ ಅರ್ಪಿತ ಮಾಡಿಕೊಳ್ಳುವಳು ನಮ್ಮಮ್ಮ ಮಾರಮ್ಮ ತಾಯಿ. ದೇವ ಅತಿಶೆಗೆ ಬುಡ್ಡೆ ಕಲ್ಲ ವಾಸ, ನಾನು ಸಂಸಾರದ ದಾಸ. ಆ ಮೂಲೆಯಲ್ಲಿ ನಿಂತುಕೊಂಡಿರುವನು ನಮ್ಮ ಸ್ವಾದರ ಮಾವನೆಂಬ ಅರಸ. ಅಂತ ಅರಸನ ಮಗಳಿಗೆ ವರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ. ಏರಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಸಾರಥಿ ಭೂಪತಿ, ನಿನ್ನ ನುಡಿಯಂ ಕೇಳಿ ನನಗೆ ಸಂತೋಷವಾಯಿತು. ಅಲ್ಲ ಸಾರಥಿ ಭೂಪತಿ, ಇತ್ತ ಬರುವಂತ ನಾಮ ಮತ್ತು ಸಾರಮಂ ಹೇಳುವೆ, ಚೆತ್ತವಿಟ್ಟು ಕೇಳು. ಚೆನ್ನಾಗಿ ದೇವ. ಅಲ್ಲ ಸಾರಥಿ ಮರ್ತೃದೇದಳು ಮನೆ ಮಾಡಿದ ಎನ್ನ ಕೋಪಕ್ಕೆ ಬದ್ದ ವೈರಿಗಳು ತಮ್ಮ ನಿಜವಾಸ ಮುಂಬಿಟ್ಟು ಕೊಟ್ಟು ಮಂಡಲದ ಅಪ್ಪಳಕ್ಕೆ ಮಾಡಿಕೊಂಡರು. ಹೌದಮ್ಮ ಸಾರಥಿ ಭೂಪತಿ, ಮೆಚ್ಚುವಂತೆ ಅದರ ತಂಡ ನಿಮ್ಮಪ್ಪಳಿದ ಜೀವ ಕಿತ್ತಿ ಅಮಲಾಲೇಖ ಗಳಿಸುವ ಸಾರಥಿ ಭೂಪತಿ, ಮಹಾಬಲ್ಲಿದ ಅಖಂಡ ಪ್ರಚಂಡಕ್ಕೆ ಉತ್ತಂಡ ಬಲರ್ತಂಡ ಗಂಡುಗಳಿಗೆ ತಿಳಿಯಲೈತೆ. ಇನ್ನೂ ತಿಳಿಯಲಿಲ್ಲ ದೇವ. ಅಶ್ವತ್ಥಾಮ, ಸಾರಥಿ ಭೂಪತಿ, ಅಡಗಿ ಚಪ್ಪನ್ನಾರು ದೇಶದ ರಾಜರು ತಪ್ಪದ ಕಪ್ಪ ಮಂಬರ ಮಾಡಿಕೊಂಡು ಹಸ್ತಿನಾವತಿಯ ಸಿಂಹಾಸನಕ್ಕೆ ಶತಭಾನು ಪ್ರಭಾವದಿ ಪ್ರಕಾಶಿಸುವ ಧೃತರಾಷ್ಟ್ರನ ಪುತ್ರ ವೈರಿಕುಲ ದುರ್ತ ಗಾಂಧಾರಿ ಎಂಬನವರ ಗರ್ಭ ಸಂಚಾತ. ಸಾರಥಿ ಭೂಪತಿ, ಕೋಟಿ ನಕ್ಷತ್ರ ರಾಶಿ ಚಂದ್ರೋದಯವಾದಂತೆ ಉದ್ಭವ ಸಕಲ ಉತ್ಪಾದಿಗಿಂತ ಮಿಗಿಲು ಮಹಾರಾಜನೆಂದು ಜೈಬಿಯರಿ ಎಂಬುಡಿಸಿ ಸಾರಥಿ ಹೋಗಿ ಸಂಗತಿ. ಅಶ್ವತ್ಥಾಮ, ಅಶ್ವತ್ಥಾಮ. ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಬಳಿರ್ರಿ ಎಲೈ ಸಾರಥಿ ಭೂಪತಿ, ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಬಂಡರಾದ ಪಾಂಡವರ ಎಂಬ ಸಂಗಡ ಇತ್ತ ಅಂಗಣ ಒಡೆ ದೃಢ ಒಡಲಿನ ಕಟುವೀರರನ್ನೆಲ್ಲ ನಿರ್ಮೂಲನೆ ಮಾಡಿ ದೃಢ ಬಲನೆ ಸಡಗರ ನಿರಣದ ಪರಾಕ್ರಮದಿಂಬರುವುದನ್ನು ಕಂಡು ಸಾರಥಿ ಭೂಪತಿ, ಅಡಗಿರ್ದ ಸಿಟ್ಟು ಬಿಡಸಲಸಿಗಾಪ್ತ ಬಂದವರಾದ ಕಲಿಕರ್ಣ ಅಶ್ವತ್ಥಾಮರೊಡನೆ ಯುದ್ಧದ ಆಲೋಚನೆ ಮಾಡಲಸಿಗ ಚಕ್ರದಿಂದ ವರ್ಣವಾಯಿತು ಕಂಡಿಯ ಸಾರಥಿ ಅಶ್ವತ್ಥಾಮನೆಂಬ ಹೇಳತಿ ಜಾಗೃತಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಅಶ್ವತ್ಥಾಮ, ಅಶ್ವತ್ಥಾಮ.
ದೇವ ಕರಪಟ ಧೋಲ್ಧನು ಶೇಂಗಾರಂ ಘೈದ ಧನುರ್ಪಟ ಕೃಪನ ಪಟಲ ದೋಸುಪಟ ರತ್ನಮಣಿಗಣ ಹಾರಿಪಟರ ಮಕುಟನ ತಡ ಘಟ್ಟಿದ ಪಟನ ಮುಂದೆ ತುಟಿಬಾಗಿ ತಟ್ಟಿ ಮಾತನಾಡಿಸುವ ದಿಟ್ಟ ಬಾಂಧವ ನೀನು ಧಾವನಲಾಯ್ ಬಟನು ಕುಟಿಲ ಬದನೆ ದೇವ ನಾವುದಾರೆಂದರೆ ಹಲ್ಲು ಇಲ್ಲದವರಿಗೆ ಬೆಲ್ಲ ಕೊಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ಮಕ್ಕಳ ಕೈಗೆ ಬಂದ ಮೇಲೆ ತಂದೆಯು ಹಿರಿತನ ಮಾಡಬಾರದು, ನನ್ನ ಹೆಂಡತಿ ಪತಿವ್ರತಾದಳಂತೇಳಿ ತವರು ಮನೆಯಲ್ಲಿ 6 ತಿಂಗಳು ಬಿಡಬಾರದು, ಬಿಟ್ಟರೂ ಚಿಂತೆ ಇಲ್ಲ ವಾರಕ್ಕೊಮ್ಮೆ ಹೋಗದು ಮಾತ್ರ ಮರೆಯಬಾರದು. ಈ ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು. ಅಂತ ಗುರುವಿನ ಪಾದವನ್ನು ಹಿಡಿದು ಬಂದು ಮಾತನಾಡಿಸುವ ಸಂತ ಸಾರಥಿ ನಾನಲ್ಲವೇನೋ ದೇವ, ಏರಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಸಾರಥೆ ಇತ್ತ ಬರುವಂತನಾದ ನೀನಾಡುವ ನುಡಿಯನ್ನು ಕೇಳಿ ಎನ್ನ ಹೃದಯ ಕಮಲದೊಳಸುಳಿಯ ಮೃಗನಂತೆ ದೇಶದಲ್ಲಿ ಮೃತ ಭಾವನೆಯಲ್ಲಿ ಇರುವ ಯಾವತ್ತು ಕ್ಷತ್ರಿಯರ ರಾಯರ ಇದ್ದ ಪರಂದನಾಗಿ ಮಾಡಿ ಮಲ್ಲ ಯುದ್ಧ ಗದ ಯುದ್ಧ ಧನುರ್ವಿದ್ಯೆ ಕರುಣೆ ಸಮಭಾವದಿಂದ ಸಮಸ್ತ ಸೃಷ್ಟಿ ಜೀವವನ್ನೇ ಕರಗಿಸಿ ಬಲ್ಲಿದ ಸಾರಥೆ ಚೊಲ್ಲ ಕರೆಯದ ಎಲುಬುಗಳನ್ನು ಮುರಿದು ಹದಮರನ್ನು ಮಣ್ಣು ಮುಕ್ಕಿಸಿದ ಮಾಧುರ್ಯೋಣ ದ್ರೋಣರ್ತನ ಜನ ಸಂಭವನ ದಶ ದಿಕ್ಕಿನೋ ನಾಮೋಪಸರಿಸುಪ್ಪನಂ ನೀನರಿಯಲ ಸದ್ಭಕ್ತಿವಂತನಾದ ಸಾರಥಿಯೇ ಘೋಡೆರ ಸಿಂಹಾಸನಕ್ಕೆ ಪಟ್ಟ ಘೋಷನಾದ ಕುರು ಭೂಪತಿಗ ಬಲಭುಜ ಪ್ರಾಯನಂತೆ ಗುರು ದ್ರೋಣರ ಪುತ್ರ ಸದಮಲಗತ್ರ ಅವನೆಂದು ಜೈ ಬೇರಿಯನ್ನು ಓಡಿಸುವಂತ ನಾವು ಸಾರದೆ ವೀರಾಶ್ವತ್ಥಾಮರು ನೀವಾದರೆ ಬಂಧಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಸಾರಥೆ ಭೂಪತಿ ಸುಂದರವಾದ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ನಮ್ಮ ದೊರೆಯನಾದ ಕೌರವೇಶ್ವರನು ಯಾವುದೋ ಆಲೋಚನೆಗೆ ಮಗ್ನನಾಗಿರುವನಂತೆ ಸಾರಥೆ ಭೂಪತಿ ಕಾರಣ ಗುರುಪುತ್ರಂ ಕರೆಯಲು ಚಾರರು ಬಂದ ಕ್ಷಣಕ್ಕೆ ನಿಲ್ಲದೆ ಬಲದೆ ಬರೋಣವಾಯ್ತು ಕಂಡಿಯ ಸಾರಥೆ ತಿಳಿತೆ ನಾನು ಬಂದ ಸಂಗತಿ ನಮ್ಮ ಕೌರವೇಂದ್ರನ ತೋರಿಸೋ ಅತಿ ಜಾಗ್ರತೆ ನಿಮ್ಮಿಷ್ಟದಂತಾಗಲಿ ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ. ಅಹೋ ಗುರುಪುತ್ರನಾದ ಅಶ್ವತ್ಥಾಮನೇ, ಕೌರವೇಂದ್ರನೇ ಆ ದುರುಳರಾದ ಪಾಂಡವರನ್ನು ದರದ ಹಂಚಿಕೆಯಿಂದ ಕೊಲ್ಲಿಸಬೇಕೆಂದು ಎಷ್ಟೇ ಪ್ರಯತ್ನ ಪಟ್ಟರು ಅವರಿಗೆ ಸಾಧ್ಯವಾಗುವುದು. ಅಹೋ ಗುರುಪುತ್ರ, ಕೌರವೇಶ ಹಿಂದಕ್ಕೆ ಬಂಡ ಬಿಡಿಮನಿಗೆ ವಿಷದ ಕಜ್ಜಾಯ ತುಂಡಿಸಿ ಕೈಕಾಲುಗಳನ್ನು ಕಟ್ಟಿ ದೊಡ್ಡ ಮಡವಿನೊಳಾಕಿದವ, ಆದರೆ ಅವನಿಗೆ ಮರಣ ಬರಲಿಲ್ಲ. ಅಹೋ ಗುರುಪುತ್ರ, ರಾಜೇಂದ್ರ ಇದು ಅಲ್ಲದೆ 5 ಮಂದಿ ಪಾಂಡವರನ್ನು ಹೊರಗಿನ ಮನೆಯೊಳಗೆ ಒಗಿಸಿ ಬೆಂಕಿಯನ್ನು ಹಚ್ಚಿದೆವ, ಹೊರಗಿನ ಮನೆಯೊಳಗಿಂದ ಸಹ ಬಾರಾಗಿ ಬಂದರು. ಬಂಡ ಭೀಮರು ನಮ್ಮ 98 ಮಂದಿ ತಮ್ಮನವರನ್ನು ಕೊಲ್ಲಬಿಟ್ಟನು. ಆ ಹೊತ್ತಿನ ಯುದ್ಧದಲ್ಲಿ ಉನ್ನತಿ ಪರಾಕ್ರಮಿಯಾದ ದ್ರೋಣರನ್ನು ಗೆದ್ದರು. ಇವತ್ತಿನ ಯುದ್ಧಕ್ಕೆ ಯಾರನ್ನು ಕಳಿಸಬೇಕು ಅಶ್ವತ್ಥಾಮನೇ? ಜನಮತಿಗಳು ಕಂಡ ಕ್ಷಣವೇ ಆ ಮೂರ್ಖರಾದ ಬಂಡ ಪಾಂಡವರನ್ನು ಕಡೆದು ಹಾಕುವ ಬಾಲಟ್ಟರು ಯಾರೂ ಇಲ್ಲವೆಂದು ಮನದೊಳಗೆ ಬೇಡಿಕೆ ಹೊರಗೆ ಸಾಯುವುದನ್ನು ಬೆಳಕಿಡ ರಾಜೇಂದ್ರ ಗುರುಪುತ್ರ, ಹೊಳೆರ ಬಾಲಟ್ಟನಾದ ನಿನ್ನ ತಮ್ಮದು ಶ್ವಾಸ ನಿರ್ವದು ಹೊಳೆರ ಅಶ್ವತ್ಥಾಮನ ನಿರ್ವೆನು ರಾಜೇಂದ್ರ ಗುರುಪುತ್ರ, ಕಲ್ಲಿಗಿಂತ ಕಲ್ಲಾದ ವಜ್ರಸರ ಕೌರವೇಂದ್ರ ನೀನಿರುವೆ. ನಮ್ಮಂತ ಬಲಶಾಲಿಗಳು ನಿನ್ನ ಆಸ್ಥಾನದಲ್ಲಿ ಇರುವಾಗ ನೀನು ಚಿಂತೆ ಮಾಡುವುದು ಯಾತಕ್ಕೆ?
ರಾಜೇಂದ್ರ ಓ ಗುರುಪುತ್ರ ಪ್ರಮಿಯಾದ ಕಲಿಕರಣನ್ನು ಕರೆಸಿ ವಿಚಾರ ಮಾಡು ದುರ್ಯೋಧನ. ಮಾಡಿ ನೋಡು ಮುಂದಿನ ಆಲೋಚನಾ. ಅಶ್ವತ್ಥಾಮನೇ, ನೀನು ಆಡಿದ ದಟ್ಟ ನುಡಿಯಂ ಕೇಳಿ ಎಲ್ಲ ಮನದ ಕಡುತಾಪವಾಯಿತು. ಸಂತೋಷವೆಂಬ ಬಳ್ಳಿ ಗುಡಿ ಮುಂದಕ್ಕೆ ಸಾಗಿತು. ಒಳಗಡಿತರಾದ ಕುಂತಿಯ ಮಕ್ಕಳಾದ ಪಾಂಡವರನ್ನು ಕೊಲ್ಲಬೇಕಾದರೆ ಬಲವಂತನಾದ ಕಾರಣದಿಂದಲ್ಲದೆ ಮತ್ತೊಬ್ಬರಿಂದ ಸತ್ಯವಿಲ್ಲವೆಂಬ ಎಲ್ಲ ಮನಕ್ಕೆ ನಿರ್ಧಾರವಾಯಿತು. ಯದಾ ಸಾರಥಿ ಜಾಗೃತಿಯಿಂದ ಕಲಿಕರ್ಣನನ್ನು ಬರ ಹೇಳಿ ಸಾರಥಿ ನಿಮ್ಮಿಷ್ಟರಿಂದಾಗಲಿ ಮಮತೆ. ಕಾರಣೇನಪ್ಪ ಬಳ್ಳಾರಿ ಸೇನೆ
ಗೆಳದುರ ಗೆಳದುರ ಗೆಳದುರ
ಗಿಡದ ತಪ್ಪಲೆಯನ್ನು ತಿಂದು ಒಡಲ ವರ್ತ ಕಲ್ವ ಗಣಪತಿ ಪಾಂಡವರನ್ನಿದ್ದ ಕಡೆಗೆ ಜನಮರಿಯ ಕಟ್ಟಿ ಮಾತ್ರ ಕಡಗಡಿ ಕಲ್ಲನ್ನು ನೀ ತಡುವ ತಾಗಡ ನಮ್ಮ ಮುಂದೆ ಬಿಡಲಿ ಭುವನ ಮಂಡಲ ಬೆಳಗಿಸರನ್ನ ಜನಕನಾದ ಸೂರ್ಯನಾರಾಯಣ ತಾನು ತಾಪದಿಂದ ನಮ್ಮ ನಂದಿಸಲಿ ಮತ್ತೇನು ಹೇಳಲಿ ಕೌರವೇಂದ್ರ ಆ ವೃದ್ಧ ಭೀಷ್ಮ ಒಡಗುಡಿ ನಿಂತಿರುವ ದ್ರೋಣ ಹೋಳಿಗೆ ಉದ್ಯಮ ಜ್ಯೇಷ್ಠವಾಗಿ ಬಡಿಸಿದರೆ ತುಪ್ಪದಲ್ಲಿ ಹತ್ತಿದ ತುತ್ತನ್ನು ನುಂಗರಲ್ಲಿ ಸಮರ್ಥರಲ್ಲದೆ ಈ ಸಂಗ್ರಮಿಸುವ ಅವನಿಗೇನು ಗೊತ್ತು ಎಲ್ಲಿ ನಿಂತಿರ್ತ ಎಡಲತ್ತಿರುವ ಸತ್ತಾಮನಿಗೆ ಏನು ಗೊತ್ತು ದುರ್ಯೋಧನ ವೃಥ ಮಾತನಾಡಿದಿರೋ ಇಂಥ ಸುದ್ದಿಯನ್ನ ಎಲ್ಲ ಈ ಮೂರ್ಖನಾದ ಅಶ್ವತ್ಥಾಮ ನೀನೇ ಗಂಡದಲ್ಲಿ ಎಂದು ಬ್ರಹ್ಮಾಂಡವೇ ತುಂಬಿ ತೊಳಗೋದು ಅಷ್ಟೇ ಬೇಡ ನೀನಂತ ಸಜ್ಜನರ ಸಂಪನ್ನ ಆಗಿದ್ದರೆ ಮಧ್ಯಮ ಪಾಂಡವನ ಮಗ ಮುದ್ದು ಅಭಿಮಾನ್ ನೀನು ಎದುರೋಡಿ ನಿಂತು ಸತ್ಬಲವಿದನ ತೋಳುಗಳನ್ನು ಚದುರಿಸಿದೆಯಾ ಷಂಡ ಸಕ್ಕಿನಿಂದ ನಮ್ಮಪ್ಪನು ನಿಂದಿಸಿದೆ ಆದರೆ ನಿನ್ನ ಪಕ್ಕೆಲುಬುಗಳನ್ನು ಪಟ್ಪಟನೆ ಮುರಿದು ದರಗೇಳುವಂತೆ ಒಡೆದು ಬಿಡುವನು ದುರುಳ ತೆಗೆದು ಬಿಡುವನು ನಿನ್ನೆ ಎಲ್ಲ ಈ ಅಶ್ವತ್ಥಾಮ ನಿಮ್ಮಪ್ಪ ದ್ರೋಣನವ ಗಂಭೀರ ಇರಲಿ ಆರಿ ಬರೋ ನೀನವರ ಸೂರ್ಯ ನೀನ್ಯಾವರ ಸುಣ್ಣಲೇ ಅದಮ್ಮ ತಂದು ರಾಜರಾಜೋತ್ತಮನಾದ ದುರ್ಯೋಧನ ಮಹಾರಾಜನಿಯ ಏಕಚಕ್ರಾಧಿಪತಿ ಎಂಬ ಹೆಸರು ಹೊಸಗಳ ತುಂಬಿರನು ನಾನೋ ಅಥವಾ ನಿಮ್ಮಪ್ಪನೋ ಎಲ್ಲ ಈ ಚೋರ ಈ ಸಾರ್ವಭೌಮನು ಪಾಂಡವರನ್ನು ಜಯಿಸುವುದಕ್ಕೆ ಶೂರ ಬಳಿರಿಯೇ ನಿಮ್ಮಪ್ಪನಿಗೆ ದಳಪತಿ ಪಟ್ಟವನ್ನು ಕಟ್ಟಿದ್ರೆ ಶ್ರೀಕೃಷ್ಣನ ಕಪಟವನ್ನು ಅರಿಯದೆ ಧನುಶಿರವನ್ನು ದರಗಿಟ್ಟು ಸ್ವರ್ಗರೋಹಣೆ ಮಾಡಿ ಬರೋದ್ರೊಳಗಾಗಿ ನಿಮ್ಮಪ್ಪನ ದೇವರ ತುಂಡು ತುಂಡು ಮಾಡಿಬಿಟ್ಟರು ಇಂಥ ತಂತಿನ ವೀರ ಕ್ಷತ್ರಿಯರ ಮುಂದೆ ಹೋರಾಡಲು ಬಿಟ್ಟು ಬಿಲ್ಲು ಬಾಣಗಳು ಪಡೆಗಿಟ್ಟದನು ಫಲ ಎಲ್ಲ ಈ ಕುಲ್ಲ ಅಶ್ವತ್ಥಾಮ ನಿಮ್ಮಪ್ಪನ ಸುಮ್ಮನೆ ಪ್ರಾಣವನ್ನು ಬಿಟ್ಟನು ಕೌರವನಿಗೆ ದುಃಖವನ್ನಿಟ್ಟನು ಪಾಂಡವರಿಗೆ ಜಯವನ್ನು ಕೊಟ್ಟನು ಎಲ್ಲ ಈ ಕುಲ್ಲಯ್ಯ ಅಲ್ಲಿ ಇಲ್ಲಿ ಚಾಡಿಯನ್ನು ಹೇಳಿ ಹೋಳಿಗೆ ತುಪ್ಪ ಯಥೇಷ್ಟವಾಗಿ ಹೊಟ್ಟೆ ಬಿರಿಯುವಂತೆ ತಿನ್ನೋದ್ರಲ್ಲಿ ಬಂಟರಲ್ಲದೆ ಈ ಸಂಗ್ರಾಮದ ದಿವಸವು ನಿನಗೇನು ಗೊತ್ತು ದ್ರೋಣರ ಪುತ್ರ ಪದಮಲ ಗಾತ್ರ ಎಲ್ಲ ಈ ಮೂರ್ಖನಾದ ಅಶ್ವತ್ಥಾಮ ಬ್ರಾಹ್ಮಣರು ಚಾಡಿ ಹೇಳಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಾರೆ ಎಂದು ಈ ಸಭೆಯಲ್ಲಿ ನುಡಿವೆಯ ಸಹಜವೇ ನುಡಿರಲ್ಲ ಈ ಮೂರ್ಖ ಎಲ್ಲ ನಿಮ್ಮಪ್ಪ ಚಾಡಿ ಹೇಳಿ ಕೊಲ್ಲಿಸಿದಂತೆ ನಮ್ಮಪ್ಪನು ಚಾಡಿ ಹೇಳಿ ಒಬ್ಬರ ಪ್ರಾಣ ಸಹ ತೆಗೆಸಲಿಲ್ಲ ಹಿಂದಕ್ಕೆ ಸಮುದ್ರನ ಮತನ ಮಾಡುವ ಸ್ಥಳದಲ್ಲಿ ದೇವದಾನವರಿಗೆ ಅಮೃತವನ್ನು ನೀಡುವ ಸಮಯದಲ್ಲಿ ರಾವು ಎಂಬ ರಾಕ್ಷಸನು ನಿಮ್ಮಪ್ಪನಾದ ಸೂರ್ಯನ ಬೆರಳಿನಿಂದ ತೋರಿಸಲು ಅತ್ಯುತ್ತಮನ ಅಮೃತವನ್ನು ನೆರವಿನ ಚೌಟಿನಿಂದ ಆ ರಾವಿನ ಶಿರವನ್ನು ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಇದ್ದರೆ ಒಳ್ಳೆಯದಾಯಿತು ಇಲ್ಲದಿದ್ದರೆ ಇದೇ ಬ್ರಹ್ಮಾಸ್ತ್ರದಿಂದ ನಿನ್ನ ಶಿರವನ್ನು ಕಡಿದು ಬಿಡುವನು ಕಂಡಿಯ ಕುಲ ಇರದ ಕರ ಬಂದದೈತೆಂದರೆ ಮರಣ ಎಲ್ಲ ಈ ದ್ರೋಣನ ಕುಮಾರ ನಿನ್ನ ಬ್ರಹ್ಮಾಸ್ತ್ರ ಬಾಣಕ್ಕೆ ಏನದೊಂದು ರೋಮವು ಸಹ ನಡಗೋದಿಲ್ಲ ಎಲ್ಲ ಈ ಸಮ ತಿಪ್ಪೆ ಕುಣಿಯೋಳು ನಿಂತ ನೀರಿನಲ್ಲಿರುವ ಕ್ರಿಮಿ ಕೀಟಗಳು ತಿಂದು ಕಾಲ ಹರಣ ಮಾಡುವ ತಪ್ಪದೆ ಚಿರಾಚರದಲ್ಲಿ ಹೊಕ್ಕೊತ್ತಾಯಿತು ಎಲ್ಲ ಯಥಮ ನಿಮ್ಮಪ್ಪನು ಪರಶುರಾಮನಿಂದ ಧನಸ್ಸನ್ನು ಪಡೆದನು ನಮ್ಮ ಕ್ಷತ್ರಿಯ ವಂಶರಾದ ಶ್ರೀರಾಮಚಂದ್ರನ ಮಕ್ಕಳಾದ ಲವಕುಶರ ಸೂರ್ಯನಿಂದ ಚಚಿ ಬ್ರಹ್ಮಾಸ್ತ್ರ ಪಡೆದರು ಇದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬುದು ನೀನು ಹೇಳ ಅಶ್ವತ್ಥಾಮ ನೀನು ಯಾಕೆ ಎನ್ನೊಡನೆ ಸಂಗ್ರಾಮ ಎಲ್ಲ ಈ ಮೂರ್ಖನಾದ ಅಶ್ವತ್ಥಾಮ ಕೈಲಾಗದನ್ನು ದೂರ ನಿಂತು ನಾಯಿ ಬುಗುಳಿದಂತೆ ಸಹಜ ಹೋದ್ರನ ಈ ಮೂರ್ಖ ಶೌರ್ಯವು ಎನ್ನೊಡನೆ ತೋರುವ ಸಂಪೂರ್ಣ ಸಭೆ ಸಜ್ಜನರು ನೋಡುವರು ನಿನ್ನ ಧನುಷೇಕರಂ ತೋರಿಸೋ ಹೊಳೆರ
ಆ ಧೂಳಿಗೆ ಕಾಡಾನೆ ಹೊಂಚುವುದೇ ಎಲೈ ಮುಖ. ಅವರವರ ಮನೆಯಲ್ಲಿ ಕೂಡು ತಿಂದು ಹಾಳು ಮಾಡುವ ಕಪ್ಪಿದ ಬಾಣದಂತ ಮಾರ್ಮಲಿದ ನುಡಿದ ನುಡಿಗೆ ಹಂಚಿ ಬೆನ್ನು ಕೊಟ್ಟು ದಾರಿಯನ್ನು ಇಡುವೆನೆಂದುಕೊಂಡೆಯ ಎಲೈ ಮುಖ. ಇನ್ನು ಮುರಾಂತಕನ ಬೆನ್ನು ಬಿದ್ದರು ತೋರಿ ಕರೆ ಬೆಳೆದು ಹೇಳಿದು ಊರ ದೇವತೆಯ ಮುಂದೆ ಬಾಣವನ್ನು ಕಡೆದಂತೆ ನಿನ್ನನ್ನು ಕಡಿದು ಈ ನರ ದೇವತೆಯ ಬಲಿಯನ್ನು ಕೊಡುತ್ತಿದ್ದರೆ ಬಾಪು ಬಾಪ್ರೆ ದ್ರೋಣನ ಸಂಭಾವನೆ ನಾನಲ್ಲ. ಎಲೈ ಕರ್ಣ ದೇವನ ಸಾಕ್ಷಿಯಾಗಿ ಹೇಳುತ್ತೇನೆ ಕೇಳೋ. ಚೆನ್ನಾಗಿ ಇನ್ನೊಮ್ಮೆ ಎನ್ನ ಕರೆದು ಧನುಷ್ಯ ಮಿಡಿಯುವುದಿಲ್ಲ. ಕಂಡಿಯ ಕುಲಯಿನದ ಕರ್ಣ ಬಂದದಿಂದಲೇ ಮರಣ. ನಿನ್ನ ಗುರುಪುತ್ರನನ್ನು ಸುಮ್ಮನೆ ಬಿಟ್ಟರೆ ನಿನ್ನ ನಾಯ ಬಹಳ ಉದ್ಧವ ಸಾಧ್ಯವಾಗಿ ಆಯ್ತಲೇ ಭ್ರಷ್ಟ. ಬಿಡಾಲನ ಮುಂದೆ ಇಲಿಯನ ಚಿನ್ನಾಟವ ಸಚ್ಚಿದ ಮದಗಜ ಮುರುಘರಾಜನ ಸದನ ಕೊಟ್ಟ ಪ್ರಾಣದಿಂದ ಉಳಿದು ಬಂದಿದ್ದೆ. ಎಲ್ಲ ಈ ಮೂರ್ಖ ಲೆಕ್ಕವಿಲ್ಲದ ಬಲವು ಮಣ್ಣು ಮುಕ್ಕಿಸುವಂತೆ ಈ ಕಲಿಕರಣ ಮುಂದೆ ನಿನ್ನ ಆಟಂತ ನಡೆಯಬಲ್ಲದು. ಸಾಧ್ಯವಾಗಿ ನಡೆಯುತ್ತದೆ. ಎಲ್ಲ ಈ ಬಂಡ ಈ ಪ್ರಚಂಡ ತರಮಾದ ನಿನ್ನ ರುಂಡೊಮ್ಮರಿ ತೂಡಿದೆ ಚಿನ್ನಾಟಕ್ಕೆ ದೊಡ ಕಾಣ ಹಾಸುವ ನಿನ್ನ ಪ್ರಾಣ. ಎಲ್ಲ ಈ ಮರ್ಥನಾದ ಅಶ್ವತ್ಥಾಮನೇ ನನ್ನ ಮಗನಿಗೆ ನಿನಗೆ ಭೂಮಂಡಲಾಧಿಪರು ಎಂದು ಕರೆದರು. ಮಂಡಲಾಧಿಪರು ನಗುವರೆ ಎಲೇ ಕೃಷ್ಣ. ಎಲ್ಲ ಈ ಅಸಮ ಹೊಳಿರ ಬಲ್ಲದೆ ಗರುಡನೋಳು ಸರ್ಪವು ಸರಸವಾಡಬಲ್ಲದೆ ಶಿಲೆಯು ಕುಶೀಲ ಇದಕ್ಕೆ ಈಗಾಡಬಲ್ಲದೆ. ಇದರಂತೆ ಉನ್ನತಿ ಪರಾಕ್ರಮನನ್ನು ತಡೆಯುವುದರೆ ನಿನ್ನ ಪ್ರಾಣ ಸಾವುಳಿಯಬಲ್ಲದೆ. ಎಲೈ ಕಪ್ಪಲಿಗನಾದ ಕಣ ಎಲ್ಲ ಈ ಮೂರ್ಖನಾದ ಅಶ್ವತ್ಥಾಮನೇ ಜಾಗೃತಿಯಿಂದ ಇದ್ದಕ್ಕೆ ನಿಲ್ಲು ಬಂಡ ಹರಿಗಿಡುವೆನು ನಿನ್ನೆ ರುಂಡ. ಎಲ್ಲ ಈ ಅಶ್ವತ್ಥಾಮನ ಪ್ರಕಾರ ನಡಿಗೆ ನಿನ್ನ ಒಪ್ಪಿರ ಸಮರ ಬಳಿರೆ ಗಂಡನಾದ ಕರ್ಣ ಎಲ್ಲ ಈ ಮೂರ್ಖನಾದ ಅಶ್ವತ್ಥಾಮ ಸನ್ಯಾಸಕ್ಕೆ ಆಲಸ್ಯ ಬೆಲ್ಲದ್ದಕ್ಕೆ ನಿಲ್ಲು ಬಾಣ ಹೂಡಿ ಹೊಡೆಯುವನು ಬ್ರಹ್ಮಾಸ್ತ್ರದ ಬಾಣ. ಹೊಳಿರ ಎಲ್ಲ ಈ ಸ್ವಾಮಿನಂತ ಬದಲಾಡಿದ್ರೆ ಅಶ್ವತ್ಥಾಮನೇ ನಿನ್ನ ಬ್ರಹ್ಮಾಸ್ತ್ರ ಬಾಣಕ್ಕೆ ಏನದೊಂದು ರೋಮ